ಇದೆಯಲ್ಲ ಅದು ಸ್ಟಾರ್ಟ್ ಆಗುತ್ತೆ ಅದು. ಹಾಂ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಇವತ್ತು 4,000 ಜನ ಇಂಗೇಜ್ ಆಗಿದೆ. ಈ ಯುಕ್ತ ದರನಲ್ಲಿ ಕ್ರಿಯಾ ಯೋಜನೆ ಅಪ್ರೂವ್ ಆಗ್ತಾ ಇದೆ. ನಮ್ಮ ಇವಾಗ ಸದ್ಯಕ್ಕೆ 318 ಕಾಮಗಾರಿ ಇದ್ದಾವೆ. ಇವಾಗ ಊರಿನಲ್ಲಿ ಕೂಡ ನಾವು ಕ್ರಿಯಾ ಯೋಜನೆ ಅಪ್ರೂವ್ ಮಾಡಿದ್ದೀವಿ. ನಾಳೆ ನಾಡಿದ್ದಿಂದ ಜಾಸ್ತಿ ಜನ ಸೇರಿಸಬಹುದು. 10,000 15,000 ಜಿಲ್ಲೆನಲ್ಲಿ. ಆಮೇಲೆ ಈಗ ರೀಸೆಟ್ಟಿಂಗ್ ಜುಲೈ 1ರಿಂದ ಶುರು ಆಗಿದೆ. ಈ ತಿಂಗಳು 25 ತಾರೀಕು ನಂತರ ಮ್ಯಾಕ್ಸಿಮಮ್ ಜನ ಸೇರಿಸಬಹುದು ಅಂತ. ಈಗ ಕುಡಿಯೋ ನೀರಿನ ಸಮಸ್ಯೆ ಏನಾದರೂ ಉದ್ಭವ ಆಗಿದೆ ಈಗ? ನಾನು ಸದ್ಯಕ್ಕೆ ಇವಾಗ ಕುಡಿಯೋ ನೀರ್ದು ನಾವು ಬೋರ್ವೆಲ್ ಹೈರಿಂಗ್ ಮುಖಾಂತರ ಮ್ಯಾನೇಜ್ ಮಾಡ್ತಿದ್ದೀವಿ. ನಮ್ಮ ಜಿಲ್ಲೆನಲ್ಲಿ 46 ಬೋರ್ವೆಲ್ ಹೈರ್ ಮಾಡಿದ್ದೀವಿ 36 ವಿಲೇಜ್ನಲ್ಲಿ. ಸ್ಪೆಷಲಿ ಅರಸೀಕೆರೆ ಭಾಗದಲ್ಲಿ ಜಾಸ್ತಿ ಸಮಸ್ಯೆ ಇದೆ. ಬಾಕಿದ್ದು ಇವಾಗ ಸದ್ಯಕ್ಕೆ ಇಲ್ಲಿ ಕುಳ್ಳಿಗಿ ತಾಲೂಕಿನಲ್ಲಿ ಪವಾಗರ ಸ್ಕೀಮ್ದಿಂದ ನೀರು ಕೊಡ್ತಾ ಇದ್ದೀವಿ. ಅದು ಇವಾಗ ನೀರು ಶುರು ಆಗ್ತಾ ಇದೆ, ನಡೀತಾ ಇದ್ದಾವೆ. ಕುಳ್ಳಿಗಿ ತಾಲೂಕಿನಲ್ಲಿ ಸಮಸ್ಯೆ ಇಲ್ಲ ಸದ್ಯಕ್ಕೆ. ಹಾಸ್ಪಿಟಲ್ನಲ್ಲಿ ಕೂಡ ಅಷ್ಟು ಇಲ್ಲ. ಬಟ್ ಹೊರಬ್ನಲ್ಲಿ ಅರಸೀಕೆರೆ ಭಾಗದಲ್ಲಿ ಇದೆ. ಅದು 2 ತಿಂಗಳಿಂದ ಖಾಸಗಿ ಬೋರ್ವೆಲ್ ಮುಖಾಂತರ ಸಪ್ಲೈ ಮಾಡ್ತಿದ್ದೀವಿ. ಸರ್, ಈ ಗುಳೆ ಹೋದ ಮಕ್ಕಳು ಶಾಲೆ ವಿಚಾರ ಸೊ ಅದಾಗೆ ಆ್ಯಕ್ಚುಲಿ 2 ದಿನ ಮುಂಚೆ ನ್ಯೂಸ್ ಪೇಪರ್ನಲ್ಲಿ ಕೂಡ ಬಂದಿತ್ತು ಒಂದು ರಿಪೋರ್ಟು ಕಮಲಾಪುರದಿಂದ ಹೋಗಿದೆ ಅಂತ. ಅದ ನಂತರ ನಾವು ಎಲ್ಲ PDO ಮತ್ತು EOಗೆ ಡೈರೆಕ್ಷನ್ ಕೊಟ್ಟಿದ್ದೇವೆ. BO ಜೊತೆಗೆ ಊರು ಹೋಗಿ ಒಂದು ರಿಪೋರ್ಟ್ ಕೊಡಿ ಅಂತ. ಅದ ನಂತರ DC ಮೇಡಮ್ ಹೇಳಿದಾಗ ನಾವು ಕೂತ್ಕೊಂಡು ಏನು ವ್ಯವಸ್ಥೆ ಮಾಡಬಹುದು ಅಂತ, ಹಾಸ್ಟೆಲ್ನಲ್ಲಿ ಸೇರಿಸಬಹುದಾ ಅಥವಾ ಈ ಥರ ಪ್ರಯತ್ನ ಮಾಡೋದಂತ ನಾವು ತೀರ್ಮಾನ ಮಾಡಿದ್ದೇವೆ.